ಪ್ರೀತಿಯಿಂದಾದ ಸುಭಾಷ್ರವರೇ ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನನ್ನ ಹಳೆಯ ವಿದ್ಯಾರ್ಥಿಗಳು ಅಂದರೂ ತಪ್ಪಾಗುತ್ತೆ. ಯಾಕೆಂದರೆ ಇವತ್ತೆಲ್ಲ ನೀವು ಅಭಿವೃದ್ಧಿಯನ್ನು ಹೊಂದಿ ನಿಮ್ಮ ಜೀವನದಲ್ಲಿ ಏನೇನೋ ಸಾಧನೆಯನ್ನು ಮಾಡಿದ್ದೀರಿ. ಆ ಸಾಧನೆ ಹಿಂದೆ ನಮ್ಮ ಪರಿಶ್ರಮ ಇದೆ ಅಂತ ಹೇಳಿದರೆ, ಬಟ್ ನಾವೇನಂದರೆ ನಾವು ನಿಮಗೆ ವಿದ್ಯಾದಾನವನ್ನು ಮಾಡಿದ್ದೀವಿ. ಆದರೆ ನಿಮ್ಮ ಎಲ್ಲರ ಪರಿಶ್ರಮದಿಂದಲೇ ನೀವೆಲ್ಲ ಮುಂದೆ ಬಂದಿದ್ದೀರಿ. ನಮ್ಮ ಪ್ರಯತ್ನವನ್ನು ನಾವು ಮಾಡಿದ್ದೀವಿ. ಜೊತೆಯಲ್ಲಿ ಏನಂದರೆ ಇವತ್ತು ನೀವೆಲ್ಲರೂ ಕೆಲವರು ಗೌರ್ಮೆಂಟ್ ಕೆಲಸದಲ್ಲಿದ್ದೀರಾ, ಕೆಲವರು ಉಪನ್ಯಾಸಕರಾಗಿದ್ದೀರಾ, ಕೆಲವರು ಒಳ್ಳೊಳ್ಳೆ ಕಂಪ್ನಿಯನ್ನು ಸ್ಟಾರ್ಟ್ ಮಾಡಿದ್ದೀರಾ. ಅದು ನಮಗೆಲ್ಲ ಭಾಳ ಹೆಮ್ಮೆ ಆಗುತ್ತೆ. ಆಮೇಲೆ ನಾವು ಈ ಥರದ ವಿದ್ಯಾರ್ಥಿಗಳು ನನ್ನ ಶಿಷ್ಯರು ಅಂತ ಹೇಳ್ಕೊಳ್ಳಿಕ್ಕೆ ಭಾಳ ಖುಷಿಯಾಗುತ್ತೆ. ಜೊತೆಯಲ್ಲಿ ಏನಂದರೆ ಮನುಷ್ಯನಿಗೆ ಭಾಳಷ್ಟು ಆಸೆಗಳಿರುತ್ತೆ. ಅವು ಎಲ್ಲವನ್ನೂ ಫುಲ್ಫಿಲ್ ಮಾಡೋಕ್ಕಾಗದೇ ಇದ್ದರೂ ಎಷ್ಟಾಗುತ್ತೋ ಅಷ್ಟನ್ನು ಮಾಡಬೇಕು. ಈಗ ಕೆಲವರು ಭಾಳಷ್ಟು ವಿದ್ಯಾರ್ಥಿಗಳು ಅಂದರೆ ನಮ್ಮ ಇಲ್ಲಿರ್ತಕ್ಕಂಥವ್ರು ಹೇಳಿದರು, ಅವರ ಜೀವನದ ಅಭಿವೃದ್ಧಿಯನ್ನು ಹೇಳಿದರು. ಇನ್ನು ಕೆಲವರು ಅವರ ಜೀವನದ ನೋವುಗಳನ್ನು ಹೇಳಿದರು. ಬಟ್ ಆವಾಗ ಅನಿಸುತ್ತೆ, ಪಾಪ ಎಲ್ರಿಗೂ ದೇವರು ಎಲ್ಲದನ್ನು ಕೊಡಲ್ಲ, ಕೊಟ್ಟಿರೋದ್ರಲ್ಲೇ ತೃಪ್ತಿಯನ್ನು ಪಟ್ಕೊಳ್ಳಿ. ನಿಮ್ಮ ಎಲ್ಲರ ಜೀವನವು ಶುಭವಾಗಲಿ ಅಂತ ಹಾರೈಸಿ ಈ ರೀತಿ ನಮ್ಮನ್ನೆಲ್ಲ ಕರೆದು ಸನ್ಮಾನ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ತುಂಬು ಹೃದಯ ಧನ್ಯವಾದಗಳನ್ನು ಅರ್ಪಿಸಿ ನನ್ನ 4 ಮಾತುಗಳನ್ನು ಮುಗಿಸ್ತೀನಿ. ಪ್ರಾಂಶುಪಾಲರಾದಂಥ ಜಗದೀಶ್ವರಪ್ಪನವರು ನಮ್ಮ ಹಳೆಯ ವಿದ್ಯಾರ್ಥಿಗಳನ್ನು ಕುರಿತು 4 ಮಾತಾಡಿದ್ದಾರೆ. ಅವರಿಗೆ ನನ್ನಿಂದ ಹೃತ್ಪೂರ್ವಕ ಮತ್ತು ನನ್ನ ಸ್ನೇಹಿತರಿಂದನೂ ಹೃತ್ಪೂರ್ವಕ ಧನ್ಯವಾದಗಳು.